ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಪತಿಯನ್ನು ಖುಷಿಪಡಿಸುವ ಈ ಗುಟ್ಟನ್ನು ಎಲ್ಲ ಪತ್ನಿಯರು ಕಲಿಯಲೇಬೇಕು. ಪತಿ ಪತ್ನಿಯರ ಇಬ್ಬರು ಪರಸ್ಪರ ಚೆನ್ನಾಗಿ ನೋಡಿಕೊಂಡರೆ ತಾನೇ ಇಬ್ಬರು ಖುಷಿಯಿಂದ ಇರಲು ಸಾಧ್ಯ. ಪತ್ನಿಯರು ತಮ್ಮ ಪತಿಯನ್ನು ಖುಷಿಪಡಿಸುವ ಈ ಸಣ್ಣ ಸಣ್ಣ ವಿಷಯಗಳೇ ಸಾಕು. ವೈವಾಹಿಕ ಜೀವನ ಸಂತೋಷವಾಗಿರಬೇಕಾದರೆ ಸಂಬಂಧದಲ್ಲಿ ಸಕಾರಾತ್ಮಕ ಮನೋಭಾವ ಮತ್ತು ಮೆಚ್ಚುಗೆಯ ಮಾತುಗಳನ್ನು ಬಹಳ ಮುಖ್ಯ. ಗಂಡ ಮತ್ತು ಹೆಂಡತಿಯ ನಡುವೆ ಪ್ರೀತಿ ಮತ್ತು ಮೆಚ್ಚುಗೆಯ ಭಾವನೆಯನ್ನು ಪರಸ್ಪರ ನೀಡುತ್ತಲೇ ಇರಬೇಕು. ಆಗ ಮಾತ್ರ ಪತಿ ಪತ್ನಿಯರ ಸಂಬಂಧ ಇನ್ನೂ ಹೊಸ ಪ್ರೇಮಿಗಳಂತೆ ಇರುತ್ತದೆ. ನಿಮ್ಮ ಸಂಗಾತಿಗೆ ಸ್ಪೆಷಲ್ ಆಗಿಸಲು ನೀವು ಕೆಲವು ವಿಶೇಷ ಕೆಲಸಗಳನ್ನು ಮಾಡಬೇಕು. ಆ ಮೂಲಕ ಅವರು ನಿಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಎಂಬುದನ್ನು ನೀವು ಅವರಿಗೆ ತಿಳಿಯಪಡಿಸಿ. ಹೀಗೆ ಮಾಡುವುದರಿಂದ ಇಬ್ಬರ ಸಂಬಂಧಗಳು ಗಟ್ಟಿಯಾಗಿರುತ್ತವೆ. ಪತ್ನಿಯರು ತಮ್ಮ ಪ್ರೀತಿಯ ಗಂಡನ ಮೇಲಿನ ಪ್ರೀತಿಯನ್ನು ಹೇಗೆ ಸುಲಭವಾಗಿ ವ್ಯಕ್ತಪಡಿಸಬಹುದು ಎನ್ನುವುದನ್ನು ನಾವಿಲ್ಲಿ ನೋಡೋಣ. ಸಣ್ಣ ಪುಟ್ಟ ವಿಷಯಗಳ ಕಡೆಗೆ ಗಮನ ಕೊಡಿ. ಪ್ರತಿಯೊಬ್ಬರ ಜೀವನದಲ್ಲೂ ಸಣ್ಣ ವಿಷಯಗಳ ಮುಂದೆ ದೊಡ್ಡದಾಗುವುದು. ಹಾಗಾಗಿ ನೀವು ನಿಮ್ಮ ಪತಿಯ ಸಣ್ಣ ಪುಟ್ಟ ಕೆಲಸಗಳ ಮಾಡಿ, ಇದರಿಂದ ಅವರಿಗೆ ಸಂತೋಷವಾಗುತ್ತದೆ. ನೀವು ಅವರ ಬಗ್ಗೆ ಕಾಳಜಿ ವಹಿಸುತ್ತಿದ್ದೀರಾ ಎನ್ನುವ ಭಾವನೆ ಮೂಡುತ್ತದೆ. ಅವರು ಅದನ್ನು ಪ್ರಶಂಸಿಸುವುದಲ್ಲದೆ ನಿಮ್ಮ ಮೇಲೆ ಇನ್ನಷ್ಟು ಪ್ರೀತಿಯನ್ನು ಸುರಿಸುತ್ತದೆ. ನಿಮ್ಮ ಗಂಡನ ಇಷ್ಟ ಕಷ್ಟಗಳನ್ನು ಯಾವಾಗಲೂ ನೋಡಿಕೊಳ್ಳಿ. ಇದರಿಂದ ನಿಮ್ಮ ಬಗ್ಗೆ ಅವರ ಮನಸ್ಥಿತಿ ಎಂದಿಗೂ ಬದಲಾಗುವುದಿಲ್ಲ. ಒಳ್ಳೆಯ ಭಾವನೆ ಇರುತ್ತದೆ. ಐ ಲವ್ ಯು ಹೇಳಲು ಕಾಯಬೇಡಿ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳಲು ಯಾವುದೇ ವಿಶೇಷ ದಿನದ ಅಗತ್ಯವಿರುವುದಿಲ್ಲ. ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಪ್ರೀತಿಯ 3 ಪದಗಳು ಹೇಳುವ ಮೂಲಕ ನಿಮ್ಮ ಪತಿಗೆ ವಿಶೇಷ ಭಾವನೆ ಮೂಡಿಸಬಹುದು. ಅವರು ಯಾವುದೋ ವಿಷಯದ ಬಗ್ಗೆ ಅಸಮಾಧಾನಗೊಂಡಾಗ ಅಥವಾ ಕೋಪಗೊಂಡಾಗ ಮಾತ್ರ ಅವರ ಮೇಲೆ ಪ್ರೀತಿ ತೋರಿಸುವುದಲ್ಲ, ಬದಲಿಗೆ ಪ್ರತಿದಿನ ಅವರಿಗೆ ಐ ಲವ್ ಯು ಹೇಳಿ. ಈ 3 ವಿಶೇಷ ಪದಗಳು ಅವರ ಮೇಲೆ ಆಳವಾದ ಪ್ರಭಾವ ಬೀರುತ್ತವೆ. ಅಲ್ಲದೆ ರೊಮ್ಯಾಂಟಿಕ್ ಫೀಲ್ ಆಗುತ್ತದೆ. ಬರೀ ಲವರ್ಗಳ ಮಾತ್ರವಲ್ಲದ ಪತಿ ಪತ್ನಿಯರು ಐ ಲವ್ ಯು ಹೇಳುವುದರಿಂದ ಇಬ್ಬರ ನಡುವೆ ಪ್ರೀತಿ ಇನ್ನಷ್ಟು ಹೆಚ್ಚಾಗುತ್ತದೆ. ಅವರತ್ತ ಗಮನ ಕೊಡಲು ಮರೆಯದಿರಿ. ಅನೇಕ ಬಾರಿ ಪತಿ ಪತ್ನಿಯರ ಕೆಲಸದ ಕಾರಣದಿಂದ ನಿಮ್ಮತ್ತ ಗಮನ ಕೊಡಲು ಮರೆತು ಬಿಡುತ್ತಾರೆ. ಜೊತೆ ಹೆಚ್ಚಿನ ಸಮಯವನ್ನು ಕಳೆಯಲು ಸಾಧ್ಯವಾಗುವುದಿಲ್ಲ ಅಥವಾ ನೀವು ಸಹ ಅದರ ಬಗ್ಗೆ ಗಮನ ಹರಿಸಲು ಸಾಧ್ಯವಾಗುವುದಿಲ್ಲ. ಆದರೆ ಕೆಲವೊಮ್ಮೆ ಅವರು ತಮ್ಮ ಪತ್ನಿಯೊಂದಿಗೆ ದಿನವಿಡೀ ಇರುತ್ತಾರೆ. ಅಂತಹ ಸಂದರ್ಭದಲ್ಲಿ ಅವರ ನೆಚ್ಚಿನ ಆಹಾರವನ್ನು ಬೇಯಿಸಿ ಅಥವಾ ಅವರ ನೆಚ್ಚಿನ ರೆಸ್ಟಾರೆಂಟ್ಗೆ ಕರೆದೊಯ್ಯಿರಿ. ನಿಮ್ಮ ಕಾಳಜಿಯು ನಿಮ್ಮ ಪತಿಗೆ ನಿಮ್ಮ ಮೇಲೆ ವಿಶೇಷ ಭಾವನೆಯುಂಟು ಮಾಡುತ್ತದೆ. ಅವರಿಗೂ ನಿಮ್ಮನ್ನು ಹೊರಗಡೆ ಸುತ್ತಾಡಿಸಬೇಕು, ನಿಮ್ಮೊಂದಿಗೆ ಸಮಯ ಕಳೆಯಬೇಕೆಂದು ಇರುತ್ತದೆ. ಹೊಗಳುವುದು. ನಿಮ್ಮ ಗಂಡನ ಹೃದಯವನ್ನು ಪ್ರೀತಿಯ ಮಾತುಗಳಿಂದ ತುಂಬಿಸಿ. ನಿಮ್ಮ ಪತಿ ನಿಮ್ಮಿಂದ ಸುಂದರವಾದ ವಿಷಯಗಳನ್ನು ಕೇಳಲು ಇಷ್ಟಪಡುತ್ತಾರೆ. ಅದೇ ಸಮಯದಲ್ಲಿ ನೀವು ಅವರಿಗೆ ಹೇಳಲು ವಿಷಯಗಳ ಬಹಳಷ್ಟು ಅರ್ಥವನ್ನು ನೀಡುತ್ತದೆ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಮುಂದೆ ಅವರನ್ನು ಹೊಗಳಲು ಹಿಂಜರಿಯಬೇಡಿ. ನಿಮ್ಮ ಪ್ರೀತಿಯ ನೋಡಿ ಅವರು ಸಹ ನಿಮ್ಮಿಂದ ಪ್ರೇರಿತರಾಗುತ್ತಾರೆ ಮತ್ತು ನಿಮ್ಮ ಮೇಲಿನ ಪ್ರೀತಿಯನ್ನು ತೋರಿಸಲು ಹಿಂಜರಿಯುವುದಿಲ್ಲ. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್.